ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಪಕ್ಷ ವಿರೋಧಿ ಹೇಳಿಕೆ ಬಂದಿತ್ತು, ಅವಾಗೆಲ್ಲ ನಡೆಸಿದ್ರು ಅಂತ. ಈಗ ಅದಕ್ಕೆ ಪೂರಕವಾದ ಒಂದು ಆಡಿಯೋ ರಿಲೀಸ್ ಆಗಿಬಿಟ್ಟಿದೆ. ಯಾರೋ ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ ಯಾರು ಹೇಳಿದ್ದು ನಿಮ್ಗೆ ಆಗಿದೆ ಅಂತ? ಕಾಕ್ರೋಚ್ ಬಂದಿದೆ, ನಮಗೆ ಗೊತ್ತಿಲ್ಲ ನಿಜಾನೋ ಸುಳ್ಳು. ಅಂದರೆ ಕಾಕ್ರೋಚ್ ಪಾರ್ಟಿ ಹೆಸರಿನ ಕಾಕ್ರೋಚೋ ಇಲಿನೋ ಯಗ್ಣನೋ ಯಾವುದೋ ಒಂದು ಅವ್ರು ಯಾವ್ದು ಇದು ಕಾಕ್ರೋಚ್ ಪಾರ್ಟಿ ನಿಮ್ಗೆ ಗೊತ್ತೇನ್ರಿ ಅವರು? ಅಲ್ಲ ಸರ್, ಮತ್ತೆ ಗೊತ್ತಿಲ್ಲದ ಮೇಲೆ ಹೆಂಗ್ರಿ ರಿಕಗ್ನೈಸ್ ಮಾಡ್ತೀರಿ ಕಾಕ್ರೋಚ್ ಪಾರ್ಟಿ ಅವ್ರು ರಿಲೀಸ್ ಮಾಡಿದ್ರು ಅಂತ? ಹೂ ಆರ್ ದೇ? ಅದರ ಯಾರೋ ಕ್ರಿಯೇಟ್ ಮಾಡಿದ್ರು. ಮಕ ತೋರ್ಸಕ್ಕೆ ತಾಕತ್ತಿಲ್ದೆ ಇರೋನು ಕಾಕ್ರೋಚ್ ಅಂತ ಕರೆದ್ರೆ ನೀನ್ ಕಾಕ್ರೋಚೇ, ಒಳಗಡೆ ಹೂತಿಟ್ಕೊಂಡು ಔಸಿಟ್ಕೊಳ್ಳೋ ಅಂತ ಕಚಡ ನೀನು. ತಾಕತ್ತಿದ್ರೆ ಹೊರಗೆ ಬರಬೇಕು. ಕಾಕ್ರೋಚು ಪಾಕ್ರೋಚು ಅಂತ ಹೆಸರು ಹೇಳ್ಕೊಂಡು ಅಲ್ಲ ಬರೋದು. ಯಾವನೋ ಕಮಂಗಿ ಮಾಡಿರೋ ಕೆಲಸ ಇದು. ಕಾಕ್ರೋಚ್ ಹೆಸರು ಇನ್ನೊಂದು ಹೆಸರಲ್ಲ ಮತ್ತೊಂದು ಹೆಸರಲ್ಲ. ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಎ ಕ್ರಿಮಿನಲ್ ಬ್ರೈನ್ ಇದು. ಎಸ್, ಸೊ ಅದರಲ್ಲಿ ನಿಜಾನೋ ಸುಳ್ಳು ನಂಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಏನಿದೆ ಆಡಿಯೋದಲ್ಲಿ ಅದನ್ನ ಕಾಕ್ರೋಚ್ ಅಂತ ಯಾವನ್ರಿ ಅವನು ಕಾಕ್ರೋಚ್ ಪಾರ್ಟಿ? ನಿಮ್ಗೆ ಗೊತ್ತೇನ್ರಿ? ಇಲ್ಲ. ಮತ್ತೆ ವೈ ಆರ್ ಯು ಗಿವಿಂಗ್ ರೆಕಗ್ನಿಷನ್ ಟು ಇಟ್? ಎಸ್, ಮೊಹಮ್ಮದ್ ಸಿರಾಜ್ ಅಂತ ದಾವಣಗೆರೆಯ ಸ್ಥಳೀಯ ನಾಯಕ, ಅವ್ರ ಜೊತೆ ಜಮೀರ್ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಡಿಯೋದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬದಲು ಪಕ್ಷೇತರ ಅಭ್ಯರ್ಥಿಯನ್ನು SDPI ಅಭ್ಯರ್ಥಿಯನ್ನು ಬೆಂಬಲಿಸಿ ಅಂತ ಜಮೀರ್ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಮುಸ್ಲಿಮ್ರು ಏನಾದರೂ ಮನೆಯಲ್ಲೇ ಕೂತಿದ್ರೆ ಬಲವಂತವಾಗಿ ಕರ್ಕೊಂಬಂದು ಓಟ್ ಹಾಕಿಸ್ಬೇಡಿ, ಅವರೆಲ್ಲ ಮನೇಲೇ ಬಿಟ್ಟುಬಿಡಿ, ಬಂದರೆ ಅವರು ಕಾಂಗ್ರೆಸ್ಗೆ ಓಟ್ ಹಾಕ್ಬಿಡ್ತಾರೆ ಅಂತೆಲ್ಲ ಮಾತಾಡಿರ್ತಕ್ಕಂಥದ್ದೆಲ್ಲ ಗೊತ್ತಿದೆ. ಬಟ್ ಇದಕ್ಕೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಶಾಮನೂರು ಇಲ್ಲ ಇದು ನಿಜ ಅಂತಲೇ ಹೇಳಿದ್ದಾರೆ. ಅವರು ನನ್ನ ವಿರುದ್ಧ ಷಡ್ಯಂತ್ರ ಎಲ್ಲ ನಡೆದಿತ್ತು ಅಂದ್ಬಿಟ್ಟು. ಓಕೆ, ಏನು ಮಾತಾಡಿದ್ದಾರೆ? ಅದು ನಿಜ ಅಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿರೋದು ನಿಜ. ಇದು ನಿಜ ಅಂತ ಹೇಳಿದಾರಾ? ಷಡ್ಯಂತ್ರ ನಡೆದಿದ್ದು ನಿಜ. ನಿಜ. ವಿ ಶುಡ್ ಬಿ ವೆರಿ ಕೇರ್ಫುಲ್ ವೆನ್ ವಿ ಟೇಕ್ ಎ ನ್ಯೂಸ್. ಗೊತ್ತಾಯ್ತಾ? ಹಾಂ, ಹೇಳಿ ಏನು ಮಾತಾಡಿದ್ದಾರೆ ಅಂತ. ಹಾಂ, ಆಯಿತು. ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ, ಹಾಗೆ ಯಾರ್ಯಾರು ಮಾಡ್ತಾರೋ ಅದು ಅನುಭವಿಸ್ಬೇಕಾಗತ್ತೆ. ನಾನು ಇವತ್ತೇ ನೋಡಿದ್ದು ಜಮೀರ್ ಅಹಮದ್ ಅವ್ರದ್ದು, ಮತ್ತು ಇನ್ನೊಬ್ಬ ಸಿರಾಜನಂದು, ಮತ್ತು ವಿವಿಧ ಬೇರೆ ಬೇರೆ ಇವ್ರ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಹೈಕಮಾಂಡ್ನವರು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಅಂತ ಭಾವಿಸಿದ್ದೆ. SDPIಗೆ ಓಟ್ ಹಾಕಿ ಕಾಂಗ್ರೆಸ್ಸು ಸೋಲ್ಬೇಕು, BJP ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಅಭಿಪ್ರಾಯ ಮೂಡಿ ಬರ್ತೈತಿ. ಆ ನಿಟ್ಟಿನಲ್ಲಿ ಎಲ್ಲ ಇದೊಂದು ನಮ್ನಿ ಹೆಂಗಪ್ಪ ಅಂದರೆ ಮಿಲಾಪಿ ಕುಸ್ತಿ ಈ ರೀತಿ ಮಾಡಿ ಒಟ್ಟು ಕಾಂಗ್ರೆಸ್ ಸೋಲ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನೆಲ್ಲ ಮಾಡಿದ್ರು. ಅದು ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತಿತ್ತು. ಎಲೆಕ್ಷನ್ ಆಗಕ್ಕಾರ ಗೊತ್ತಿತ್ತು, ಎಲೆಕ್ಷನ್ ಆದ್ಮೇಲೂ ಗೊತ್ತಿತ್ತು. ಈಗ ಎವಿಡೆನ್ಸ್ ಮುಂದೆ ಬಂದೈತಿ. ಆಮೇಲೆ ಅವರಷ್ಟೇ ಅಲ್ಲ, ನೀವೇ ಕ್ಲಿಪ್ ನೋಡಿದ್ರೇ ನಿಮಗೆ ಗೊತ್ತಾಯ್ತು ಇದು SDPI, BJP ಅವರು, ಇಂಡಿಪೆಂಡೆಂಟ್ ಅವರು, ಆಮೇಲೆ ಬೇರೆ ಎಷ್ಟು ಯಾರು ಕೊಟ್ಟಿದ್ರು, ಎಲ್ಲಿಂದ ವೈರಲ್ ಆಯಿತು, ಅದು ಯಾರಂತ ಗೊತ್ತಾದರೆ ನಾನು ಬಹಿರಂಗವಾಗಿ ಹೆಸರು ಸಮೇತ ಹೇಳ್ತೀನಿ ಮುಂದಿನ ದಿನಗಳು. ಅದು ಯಾವುದೇ ಮಾತು ಸತ್ಯ ಇಲ್ಲ ಸರ್, ಸತ್ಯಕ್ಕೆ ದೂರ ಇರೋ ಮಾತು. ಆದಷ್ಟು ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ ಆ ಗ್ಯಾಂಗನ್ನು ಕತ್ತರಿ ಮಾಡೋಕ್ಕೋಸ್ಕರನೇ ಈಗ ಜಮೀರ್ ಅಹಮದ್ ಆಡಿಯೋ ಬಿಡುಗಡೆ. ಯಾಕಂದರೆ ದಾವಣಗೆರೆ ಚುನಾವಣೆ ಆಗಿ ಅವಾಗ ಎಷ್ಟು 2 ತಿಂಗಳಾಯಿತು ಸರ್ ಎಲೆಕ್ಷನ್ ಎಲ್ಲ ಮುಗಿದು. ಈ ಟೈಮ್ನಲ್ಲಿ ಈ ಕ್ಯಾಬಿನೆಟ್ ಆಗೋ ಟೈಮ್ನಲ್ಲಿ 2 ತಿಂಗಳಾಗಿದೆಯೋ 3 ತಿಂಗಳಾಗಿದೆಯೋ ನನಗೆ ಗೊತ್ತಿಲ್ಲ. ಎರಡನೇದು ನನಗೆ ಗೊತ್ತಿಲ್ಲ. ಈ AI ಬಂದ ಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು ಒಂದು ಸ್ಟ್ಯಾಂಡ್ ತೊಗೊಂಡು ಹೇಳೋದು ಏನನ್ನಾರು. ಇದು ನಿಜಾನೋ ಸುಳ್ಳೋ ನಮಗೆ ಗೊತ್ತಿಲ್ಲ. ಹೌದು, ಇದರ ಹಿಂದೆ ಒಂದು ಬಂದಿದ್ದರ ಬ್ಯಾಕ್ಗ್ರೌಂಡಲ್ಲಿ ಇದು ಇರಬಹುದೇನೋ ಅಂತ ನಾವು ಅಂದ್ಕೋಬೇಕು. ಬಹು ಸಹಜವಾಗಿ ಆ ಸಮರ್ಥು ಮತ್ತು SS ಮಲ್ಲಿಕಾರ್ಜುನ್ಗೆ ನಮ್ಗೆ ಅಲ್ಲಿ ಅನ್ಯಾಯ ಆಗಿದೆ ಅಂತ ಅನಿಸೋದು ಸಹಜ. ಯಾಕಂದರೆ ಅವ್ರಿಗೆ ಗ್ರೌಂಡ್ ಲೆವೆಲಲ್ಲಿ ಭಾಳ ಮಾಹಿತಿಗಳು ನಮಗಿಂತ ಜಾಸ್ತಿ ಇರುತ್ತೆ. ಮುಸ್ಲಿಮರ ಅಸಂತೋಷ ಆ ಕ್ಷೇತ್ರದಲ್ಲಿ ಇತ್ತು ಅನ್ನೋದನ್ನು ನಾವು ಯಾರೂ ಅಲ್ಲಗೆಳೆಯೋಕ್ಕಾಗಲ್ಲ. ಮುಸ್ಲಿಮರಿಗೆ ಇತ್ತೋ ಇಲ್ವೋ, ಮುಸ್ಲಿಮರ ಹೆಸರಿನಲ್ಲಿ ನಾಯಕರುಗಳಿಗಂತೂ ಇತ್ತು. ನಮ್ಗೆ ಆ ಸ್ಥಾನ ಸಿಕ್ಕಿಲ್ಲ ಅನ್ನೋದು. ಹಾಗಾಗಿ ಇದು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ, ಅನ್ಫಾರ್ಚುನೇಟ್ಲಿ. ವಾಟ್ ಈಸ್ ಕ್ರಿಮಿನಲ್ ಅಫೆನ್ಸ್ ಇದರಲ್ಲಿ? ಏನೂ ಇಲ್ಲ. ಒಬ್ಬ ಇನ್ನೊಬ್ರಿಗೆ ಓಟ್ ಹಾಕಬೇಡ ಅಂತನೋ ಹೇಳಿದ್ದಾರೆ ಅಂತನೋ ಹೇಳಿಲ್ಲ ಅಂತನೋ ಇದೆ. ಇದಕ್ಕೆ ಕ್ರಮ ತಗೋಬೇಕಾಗಿದ್ದಲ್ಲ. ಲಾಸ್ ಯಾರಿಗೆ? ಪ್ರಜಾಪ್ರಭುತ್ವಕ್ಕೆ ನಮಗೋದಕ್ಕೂ ಸಂಬಂಧ ಇಲ್ಲ. ಅದು ಆ್ಯಕ್ಚುಲಿ ನಿಮ್ಮ ವ್ಯವಹಾರ ಅದು. ಸೊ ಈಗ ಲಾಸ್ ಯಾರಿಗೆ ಅಥವಾ ಲಾಸ್ ಯಾರಿಗಾಗಿಲ್ಲ? ಅವರ ಪಕ್ಷ ಮತ್ತು ಆ ಕ್ಷೇತ್ರದ ಅಭ್ಯರ್ಥಿ ಅಥವಾ ಅದರ ಮುಖಂಡರು ಕ್ರಮ ತಗೋಬೇಕು. ಹೌದು, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಭಾಳ ಜನ ಇದನ್ನು ಹೆಂಗೆ ಬಿಂಬಿಸ್ಕೊಂಡು ನೋಡಿ, ಏನೋ ಎಲ್ಲರಿಗೂ ಲಾಸ್ ಆಗೋಗಿದೆ. ಏನೂ ಆಗಿಲ್ಲ, ತಲೆ ಕೆಡಿಸ್ಕೊಬೇಡಿ ಯಾರೂ. ಅದವ್ರ ಪಾರ್ಟಿ ಡಿಸಿಪ್ಲಿನ್ ವಿಚಾರ. ಎಕ್ಸಾಕ್ಟ್ಲಿ, ಇಟ್ಸ್ ಎ ಲಿಮಿಟೆಡ್ ಸ್ಕೋಪ್ ಆಫ್ ಆ್ಯಕ್ಟಿವಿಟಿ. ಅವ್ರ ಪಕ್ಷದವ್ರಿಗೆ ಅದಕ್ಕೆ ಕ್ರಮ ತಗೋ. ಅದನ್ನೇನು ರಾಜ್ಯದ ಸಮಸ್ಯೆ ಅನ್ನೋ ಹತ್ರ ತೋರಿಸ್ಬೇಡಿ. ಅದನ್ನು ನಾವು ರಾಜ್ಯದವ್ರು ಗಮನಿಸಬೇಕಾಗಿದ್ದು. ಇದರಲ್ಲಿ ಒಂದು ಕ್ರಿಟಿಕಲ್ ವಿಚಾರ ಏನಪ್ಪ ಅಂತಂದರೆ, ಮುಸ್ಲಿಮರನ್ನು ಕಾಂಗ್ರೆಸ್ ಹೇಗೆ ನಡೆಸ್ಕೊಂಡಿದೆ
ಮತ್ತು ಮುಸ್ಲಿಮರು ಕಾಂಗ್ರೆಸ್ ಬಗ್ಗೆ ನಾಯಕರೇ ಇಂಥ ಅಭಿಪ್ರಾಯವನ್ನು ಬೆಳೆಸ್ಕೋತಾ ಇದ್ದಾರಾ, ಮತ್ತು ಮುಸ್ಲಿಮರು ತಮ್ಮ ಹಕ್ಕು ಸ್ಥಾಪನೆಗೆ ಏನೆಲ್ಲ ಮಾಡಲಿಕ್ಕೆ ತಯಾರಿಯಾಗುತ್ತಿದ್ದಾರೆ ಅನ್ನೋದನ್ನು ಮಾತ್ರ ನಾವು ಗಮನಿಸಬೇಕಷ್ಟೆ. ಅದು ಬಿಟ್ಟರೆ ಉಳಿದಿದ್ದು ನಮಗೆ ಸಂಬಂಧವಿಲ್ಲ. ಇದರಲ್ಲಿ ಅವರುಂಟು, ಅವ್ರ ಪಕ್ಷ ಉಂಟು, ಅವ್ರ ಅಭ್ಯರ್ಥಿ ಉಂಟು, ಅವ್ರ ಲೀಡರ್ಗಳು ಉಂಟು, ಏನಾದ್ರು ಮಾಡ್ಕೊಳ್ಳಿ. ಎಸ್.